ಯಾವ ರೈತರು ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 100% ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸು, BJP, ಜನತಾದಳ ಮೂರೂ ಪಕ್ಷಗಳು ಈ ರಿಯಲ್ ಎಸ್ಟೇಟ್ ಪಕ್ಷಗಳೇ ಆಗಿವೆ. ಅನ್ಯಾಯ ಮತ್ತು ಬಲವಂತದ ಭೂಸ್ವಾಧೀನ ಮಾಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಭೂಮಿ ಉಳಿಸ್ಕೊಳ್ತಾ ಇರ್ತಕ್ಕಂಥ ರೈತರ ನಡುವಿನ ಒಂದು ಹೋರಾಟವೇ ಹೊರತು ಇದು ಯಾವುದೋ ಎರಡು ಪಕ್ಷಗಳ ಅಥವಾ ಎರಡು ವ್ಯಕ್ತಿಗಳ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ. ಈ ರಿಯಲ್ ಎಸ್ಟೇಟ್ ಉದ್ಯಮದ ಸುತ್ತ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಈ ಪ್ರಮುಖ ರಾಜಕೀಯ ಪಕ್ಷಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಎಣದಿರ್ತಕ್ಕಂಥ ಒಂದು ಕಪೋಲ ಕಲ್ಪಿತ ಕಟ್ಕತೆ. ದಿನಾಂಕ 11/7/2026 ಜುಲೈ 11ನೇ ತಾರೀಕು ಬಿಡದಿ ಹೋಬಳಿ ಬೈರಮಂಗಲ ಸರ್ಕಲ್ನಲ್ಲಿ ಬೈರಮಂಗಲ ಕಂಚಕರ್ನಹಳ್ಳಿ ಗ್ರಾಮ ಪಂಚಾಯಿತಿ ಭೂಹಿತ ರಕ್ಷಣಾ ಸಂಘ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಜಂಟಿಯಾಗಿ ಒಂದು ಬೃಹತ್ ಪಬ್ಲಿಕ್ ಹಿಯರಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪಬ್ಲಿಕ್ ಹಿಯರಿಂಗ್ ಕಾರ್ಯಕ್ರಮ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ವಿ ಗೋಪಾಲಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇದ್ದು, ಈ ಪಬ್ಲಿಕ್ ಹಿಯರಿಂಗ್ನ ಕಲಾಪಗಳನ್ನು ನಡೆಸ್ಕೊಡೋದಕ್ಕೆ ಕೃಷಿ ಅರ್ಥಶಾಸ್ತ್ರಜ್ಞರಾದಂಥ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರೂ ಆದ ಡಾಕ್ಟರ್ ಪ್ರಕಾಶ್ ಕಬ್ಬರ್ಡಿ ಅವರು, ಸಮಾಜಶಾಸ್ತ್ರಜ್ಞರಾದಂಥ AR ವಾಸವಿ ಮತ್ತು ಪ್ರಖ್ಯಾತ ಪತ್ರಕರ್ತರಾಗಿ ಸಾಮಾಜಿಕ ಬದ್ಧತೆಯನ್ನು ಸಾಕಷ್ಟು ಕೆಲಸಗಳು ಮಾಡಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದಂಥ ಉಮಾಪತಿ D ರವರು ಈ ಪಬ್ಲಿಕ್ ಹಿಯರಿಂಗ್ನ ನಡೆಸ್ಕೊಡ್ತಾ ಇದ್ದಾರೆ. ಈ ಪಬ್ಲಿಕ್ ಹಿಯರಿಂಗ್ನಲ್ಲಿ ಭಾಳ ಮುಖ್ಯವಾಗಿ ರೈತರು ಏನು ಇವತ್ತು ಭೂಸ್ವಾಧೀನ ಬಲವಂತ ಮತ್ತು ಅನ್ಯಾಯದ ಭೂಸ್ವಾಧೀನದ ವಿರುದ್ಧ ಅವರು ಕಳೆದ 480 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಭೂಮಿ ಕಳೆದುಕೊಳ್ತಕ್ಕಂಥ ಆತಂಕವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರು ತಮ್ಮ ಫಲವತ್ತಾದ ನೀರಾವರಿ ಸಮೃದ್ಧ ಬಹುವಾರ್ಷಿಕ ಬೆಳೆಗಳ ಭೂಮಿ ಏನು ಸುಮಾರು 9640 ಎಕರೆ 26 ಹಳ್ಳಿದಿದೆ, ಅದಕ್ಕಾಗಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಆತಂಕವನ್ನು ಮತ್ತು ಇವರ ಅಹವಾಲನ್ನು ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರ ನೇತೃತ್ವದ ಈ ಕಲಾಪದಲ್ಲಿ ಈ ತಂಡ ಆಲಿಸಲಿದ್ದು ತೀರ್ಪನ್ನು ಪ್ರಕಟಿಸ್ತಾರೆ. ಆ ತೀರ್ಪಿನ ಪ್ರತಿಯನ್ನು ನಾವು ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೂ ಅದನ್ನು ತಿಳಿಸಲಾಗುತ್ತೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಎಲ್ರಿಗೂ ಕೂಡ ಅದನ್ನು ತಿಳಿಸ್ತೀವಿ. ಈ ರಾಜಕಾರಣಿಗಳು ಅವರು ಈ ರೀತಿ ನಡಿಬೇಕು ಅನ್ನುವಂಥ ರೀತಿಯಲ್ಲೇ ಅವರು ಬಿಂಬಿಸ್ತಾ ಇದ್ದಾರೆ. ಇದು ವಾಸ್ತವವಾಗಿ ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಬಲವಂತದ ಭೂಸ್ವಾಧೀನ ಮಾಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಭೂಮಿ ಉಳಿಸ್ಕೊಳ್ತಾ ಇರ್ತಕ್ಕಂಥ ರೈತರ ನಡುವಿನ ಒಂದು ಹೋರಾಟವೇ ಹೊರತು ಇದು ಯಾವುದೋ ಎರಡು ಪಕ್ಷಗಳ ಅಥವಾ ಎರಡು ವ್ಯಕ್ತಿಗಳ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ. ಆದರೆ ಆ ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಬಿಂಬಿಸೋದ್ರಲ್ಲಿ ಸ್ವತಃ DK ಶಿವಕುಮಾರ್ಗೆ ಮತ್ತು ಸ್ವತಃ HD ಕುಮಾರಸ್ವಾಮಿ ಅವ್ರಿಗಿಬ್ರಿಗೂ ಆಸಕ್ತಿ ಇದೆ. ಅಂದರೆ ಇಬ್ಬರೂ ಕೂಡ ಏನೋ ಮಾತಾಡ್ಕೊಂಡು ಮಾಡ್ತಾ ಇದ್ದಾರೋ ಅಥವಾ ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೋ ಅಂತ ನಮಗೆ ಗೊತ್ತಿಲ್ಲ. ಈ ಉದಾಹರಣೆಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ ಕುಮಾರಸ್ವಾಮಿಯವರು. ಆ ಹುಡ್ಕೋದಿಂದ ಸುಮಾರು 7,500 ಕೋಟಿ ರೂಪಾಯಿನ ಗ್ಯಾರಂಟಿ ಇಲ್ಲದೇ ಈ ಯೋಜನೆಗೆ ಸಾಲ ತಗೊಬರೋದಕ್ಕೆ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದೆ. ಈಗ ಅವರು ಕೇಂದ್ರದಲ್ಲಿ ಯೋಜನೆ ವಿರುದ್ಧ ಕುಮಾರಸ್ವಾಮಿಯವರು ವಿರೋಧಿ ಆಗಿದ್ದರೆ ಹುಡ್ಕೋದಿಂದ ಯಾವುದೇ ರೀತಿ ಸಾಲ ನಾವು ಕೊಡೋದಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಅವ್ರು ಹೇಳಿಸ್ಬೋದು. ಅಂದರೆ ಇಲ್ಲಿ ಕಳೆದ 1.5 ವರ್ಷದಲ್ಲಿ ಇದು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇದ್ದರೂ ಕೂಡ ಅಸೆಂಬ್ಲಿನಲ್ಲಿ JDSನ ಒಬ್ಬ ಶಾಸಕನೂ ಪ್ರಶ್ನೆ ಮಾಡಲಿಲ್ಲ, BJP ಒಬ್ಬ ಶಾಸಕನೂ ಪ್ರಶ್ನೆ ಮಾಡಲಿಲ್ಲ. ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಭಾಳ ಏನು ನಾವು DK ಶಿವಕುಮಾರ್ಗಿಂತ ನಾವು ಸಿದ್ದರಾಮಯ್ಯನವ್ರ ಪರವಾಗಿದ್ದೀವಿ ಅನ್ನುವಂಥ ಏನು ಇರ್ತಾರೆ ಅವರು ಕೂಡ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಅಂದರೆ ಕಾಂಗ್ರೆಸ್ಸು, BJP, ಜನತಾದಳ ಮೂರೂ ಪಕ್ಷಗಳು ಈ ರಿಯಲ್ ಎಸ್ಟೇಟ್ ಪಕ್ಷಗಳೇ ಆಗಿವೆ. ಹಂಗಾಗಿ ಮೂರೂ ಪಕ್ಷಗಳ ರಿಯಲ್ ಎಸ್ಟೇಟ್ ಪೈಪೋಟಿಯಲ್ಲಿ ಭೂಮಿ ಕಳೆದುಕೊಳ್ತಾ ಇರ್ತಕ್ಕಂಥ ರೈತರ ಆತಂಕ ಮತ್ತು ಧ್ವನಿಯನ್ನು ಗೌಣ ಮಾಡ್ತಾ ಇರ್ತಕ್ಕಂಥದ್ದೊಂದು ವ್ಯವಸ್ಥಿತ ರಾಜಕೀಯ ಪಿತೂರಿ ಅಂತ ಸಂಯುಕ್ತ ಹೋರಾಟ ಕರ್ನಾಟಕ ಭಾವಿಸ್ತದೆ. ಸರ್, ಪಬ್ಲಿಕ್ ಹಿಯರಿಂಗ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ, ಈಗ ಮೊದಲು ಈ ಉಪಮುಖ್ಯಮಂತ್ರಿಗಳಾಗಿದ್ದಂಥ DK ಶಿವಕುಮಾರ್ ಅವರು, ಹಿರಿಯ ಮಂತ್ರಿಗಳಾಗಿದ್ದಂಥ HK ಪಾಟೀಲ್ ಅವರು ಮತ್ತು ಬೇರೆಯವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ರೈತರೇ ಇಲ್ಲ, ಅಲ್ಲಿ ಬಂಜರು ಭೂಮಿ ಇದೆ, ಅಲ್ಲಿ ವ್ಯವಸಾಯದ ಭೂಮಿಯೇ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಸಾಮಾಜಿಕ ಮಾಧ್ಯಮದ ಮೂಲಕ ಮತ್ತು ಪರ್ಯಾಯ ಮಾಧ್ಯಮಗಳ ಮೂಲಕ ಇವತ್ತು ಆಸಕ್ತಿ ಇರ್ತಕ್ಕಂಥ ಪತ್ರಕರ್ತರ ಮೂಲಕ ಮತ್ತು ಹೋರಾಟಗಾರರ ಮೂಲಕ ಅಲ್ಲಿರ್ತಕ್ಕಂಥದ್ದು ಅಪ್ಪಟ ಹಚ್ಚ ಹಸಿರಿನ ಭೂಮಿ ಮತ್ತು ಕೃಷಿ ಭೂಮಿ, ನೀರಾವರಿ ಭೂಮಿ ಅಂತ ತಿಳಿದ ಮೇಲೆ ಇಡೀ ಜಗತ್ತಿಗೆ ಮತ್ತು ದೇಶಕ್ಕೆ ಮತ್ತು ನಮ್ಮ ರಾಜ್ಯದ ಎಲ್ಲ ಜನರಿಗೂ ತಿಳಿದ ಮೇಲೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ರೈತರು ಕೂಡ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಎನ್ನುವಂಥ ಒಂದು ಸುಳ್ಳು ಕಥೆಗಳನ್ನು ಕಟ್ತಾ ಇದ್ದಾರೆ. ಯಾವ ರೈತರು ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 100% ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಈ ಪಕ್ಷದ ರಾಜಕೀಯದ ಆಧಾರದ ಮೇಲೆ ಕೆಲವು ರಾಜಕೀಯ ಪುಡಾರಿಗಿರಿ ಕೆಲಸ ಮಾಡ್ತಾರೋ, ಇಂಥ ರಾಜಕಾರಣಿಗಳ ಜೊತೆ ಗುರುತಿಸ್ಕೊಂಡಿದ್ದಾರೋ ಅಂಥವರು ಈ ಹೋರಾಟವನ್ನು ಯಾವುದೇ ರೀತಿ ಬಗ್ಗು ಬಡಿಬೇಕು, ಜನರ ಧ್ವನಿಗೆ ಅವಕಾಶ ಇರಬಾರ್ದು ಅನ್ನುವಂಥ ಪಿತೂರಿ ಮತ್ತು ಕುತಂತ್ರ ಮಾಡ್ತಾ ಇದ್ದಾರೆ ಹೊರತು
ಇದೊಂದು ಯೋಜನೆ, ಇದೊಂದು ರೈತ ವಿರೋಧಿ ಯೋಜನೆ ಮತ್ತು ಬೆಂಗಳೂರಿನ ಹಸಿರನ್ನು ನಾಶ ಮಾಡ್ತಕ್ಕಂಥ ಯೋಜನೆ, ಬೆಂಗಳೂರಿನ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಯೋಜನೆ. ಹಂಗಾಗಿ ಅಲ್ಲಿರ್ತಕ್ಕಂಥ 10 ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಉಳಿಸ್ಕೋಬೇಕು, ಬೆಳೆಗಳನ್ನ ಉಳಿಸ್ಕೋಬೇಕು ಅನ್ನುವಂಥ ಒಂದು ಯೋಜನೆ. ಇದು ಬಹುವಾರ್ಷಿಕ ಭೂಮಿ, ಫಲವತ್ತಾದ ಭೂಮಿ, ನೀರಾವರಿ ಭೂಮಿ ಉಳಿಸ್ಕೊಳ್ಬೇಕು ಅಂತ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ. ಇದರಲ್ಲಿ ಭಾಳಷ್ಟು ಜನ ಒಪ್ಪಿಗೆ ಅಥವಾ ವಿರೋಧ ಅನ್ನುವ ಒಂದು ನೆರೇಟಿವ್ಗೆ ಯಾರೂ ಕೂಡ ಕಟ್ಟಿಬೀಳಬೇಡಿ. ಇದು ಇಂಥ ಒಂದು ಭೂಮಿಯನ್ನು ಭೂಸ್ವಾಧೀನಕ್ಕೆ ಒಳಪಡಿಸ್ಬೇಕಾ ಅಥವಾ ಬೆಂಗಳೂರಿನ ಪರಿಸರವನ್ನು ಕಾಪಾಡಬೇಕಾ ಅನ್ನುವಂಥ ಭಾಳ ಮುಖ್ಯವಾದ ಪ್ರಶ್ನೆ ಇದೆ. ಹಂಗಾಗಿ ಈ ರೈತರು ಎಲ್ಲರೂ ಕೂಡ ವಿರೋಧ ಮಾಡ್ತಾಯಿದ್ದಾರೆ, ಯಾರೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ವಿರೋಧ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಈಗ ದೊಡ್ಡ ಸಂಖ್ಯೆಯ ಜನರು ಈಗ ಯಾರೋ ಭೂಸ್ವಾಧೀನ 3 ಹಳ್ಳಿಗೆ ಅಂತಿಮ ಅಧಿಸೂಚನೆ ಆಯಿತು, ಇವ್ರು ಹೇಳೋ ರೀತಿಯಲ್ಲಿ 80% ಒಪ್ಪಿಗೆ ಆಗಬೇಕಾಗಿದ್ದಿದ್ರೆ ಈಗ ಅವ್ರ ಅಂತಿಮ ಅಧಿಸೂಚನೆಯಾದ 80% ಜನಕ್ಕೂ ಅವ್ರಿಗೆಲ್ರಿಗೂ ಪರಿಹಾರ ಕೊಟ್ಬಿಡ್ಬೇಕಾಗಿತ್ತಲ್ಲ. ಅಂದ್ರೆ ಒಪ್ಪಿಗೆ ಇಲ್ಲ, ಅವರು ಯಾವುದೇ ಇದಿಲ್ಲ. ಹಂಗಾಗಿ ಈ 3 ಹಳ್ಳಿ ಏನು ಅಂತಿಮ ಅಧಿಸೂಚನೆ ಆಗದೆ ಆ 3 ಹಳ್ಳಿಯಲ್ಲೂ ಕೂಡ ಮೆಜಾರಿಟಿ ಜನ ವಿರೋಧ ಮಾಡ್ತಾ ಇದ್ದಾರೆ. ಹಂಗಾಗಿ ರೈತರು ಒಪ್ಪಿದ್ದಾರೆ ಎನ್ನುವುದು ಒಂದು ಕಪೋಲ ಕಲ್ಪಿತ ಕಟ್ಟುಕತೆ. ಇದು ಈ ರಿಯಲ್ ಎಸ್ಟೇಟ್ ಉದ್ಯಮದ ಸುತ್ತ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಈ ಪ್ರಮುಖ ರಾಜಕೀಯ ಪಕ್ಷಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಎಣದಿರ್ತಕ್ಕಂಥ ಒಂದು ಕಪೋಲ ಕಲ್ಪಿತ ಕಟ್ಟುಕತೆ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ವಿರೋಧ ಮಾಡ್ತಾ ಇದ್ದಾರೆ, ರೈತರು ತಮ್ಮ ಭೂಮಿ ಉಳಿಸ್ಕೊಳ್ಬೇಕು ಅಂತಿದ್ದಾರೆ. ಈ ವಿರೋಧವನ್ನು ಸಮರ್ಥವಾಗಿ ದಾಖಲಿಸಬೇಕು ಅನ್ನೋದು ಈ ಪಬ್ಲಿಕ್ ಹಿಯರಿಂಗ್ನ ಕೆಲಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.